ನಮಸ್ಕಾರ ಸ್ನೇಹಿತರೆ, ರಾಘವ್ ಪಬ್ಲಿಕ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ರಾಘವ್. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಪ್ರತಿದಿನ ನಾವು ಆಹಾರದ ಜೊತೆಗೆ ವಿಷನು ಕೂಡ ಸೇವಿಸ್ತಾ ಇದ್ದೀವಿ ಅಂತ? ನೀವು ಕೇಳ್ತಾ ಇರೋದು ಸರಿಯಾಗೇ ಇದೆ. ನಾವು ಅತಿ ಹೆಚ್ಚಾಗಿ ಬಳಸುವಂತ ಆಹಾರ ಪದ್ಧತಿಗಳಲ್ಲಿ ವಿಷ ಕೂಡ ಸೇರಿದೆ. ನಾವು ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂತಹ ಕೆಲವೊಂದು ಆಹಾರ ಪದ್ಧತಿಗಳಲ್ಲಿ ಈ ಒಂದು ವಿಷದ ಅಂಶ ಅಡಗಿದೆ. ನಾವು ಅತಿ ಹೆಚ್ಚಾಗಿ ತಿನ್ನುವಂತಹ ಮೈದಾ ನಮ್ಮ ಜೀವಕ್ಕೆ ಕುತ್ತನ್ನ ತಂದಿದೆ. ನೀವು ಅತಿ ಹೆಚ್ಚಾಗಿ ಮನೆಯಲ್ಲಿ ಮೈದಾವನ್ನ ಬಳಸ್ತಾ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಯಾಕಂದ್ರೆ ಮೈದಾದಿಂದ ಮಾಡುವಂತಹ ಪೂರಿ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಪರೋಟ ಆಗಿರಬಹುದು, ಇನ್ನು ಬೇಕರಿಯಲ್ಲಿ ಸಿಗುವಂತ ಎಲ್ಲಾ ಪದಾರ್ಥಗಳು ಕೂಡ ಅತಿ ಹೆಚ್ಚು ಮೈದಾದಿಂದಾನೇ ತಯಾರು ಮಾಡ್ತಾರೆ. ಈ ಮೈದಾದಿಂದ ಮಾಡುವಂತಹ ಪದಾರ್ಥಗಳು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬಾಯಿ ಚಪ್ಪರಿಸ್ಕೊಂಡು ತಿಂತೀವಿ. ಇಂತಹ ಒಂದು ಮೈದಾ ಇವತ್ತು ಮನುಷ್ಯನ ಜೀವನಕ್ಕೆ ಕಂಟಕ ಆಗಿದೆ ಅಂತ ನಿಮಗೆ ಗೊತ್ತಾ? ನಿಮ್ಗೇನಾದ್ರೂ ಈ ವಿಡಿಯೋ ಇಂಟ್ರೆಸ್ಟ್ ಅಂತ ಅನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ, ಮೈದಾ ನಮ್ಮ ಜೀವಕ್ಕೆ ಎಷ್ಟು ಕೂತನ್ನ ತರುತ್ತೆ, ಮೈದಾದಿಂದ ಆಗುವಂತ ದುಷ್ಪರಿಣಾಮಗಳೇನು, ಮೈದಾ ಹಿಟ್ಟಿನಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ, ಮೈದಾವನ್ನು ಅತಿ ಹೆಚ್ಚಾಗಿ ಬಳಸಬೇಕಾ ಬಳಸಬಾರದಾ, ಮೈದಾ ಮನುಷ್ಯನಿಗೆ ಆರೋಗ್ಯಕರವಾದ ಆಹಾರ ಪದ್ಧತಿನ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕೆಲವೊಮ್ಮೆ ಈ ಮೈದಾ ಹಿಟ್ಟು ಮನುಷ್ಯನಿಗೆ ಪಾಯ್ಸನ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್. ಮೈದಾ ಹಿಟ್ಟಿನಿಂದ ಮಾಡುವ ಪದಾರ್ಥಗಳನ್ನ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ಬೇಕು. ಅತಿ ಹೆಚ್ಚಾಗಿ ತಿಂದ್ರೆ ಇದೇ ಮೈದಾ ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ. ತುಂಬಾ ಜನರಿಗೆ ಇಷ್ಟ ಆಗುವಂತಹ ಪಿಜ್ಜಾ ಆಗಿರಬಹುದು, ಬರ್ಗರ್ ಆಗಿರಬಹುದು, ಮೈಸೂರು ಬೋಂಡ ಆಗಿರಬಹುದು, ಇನ್ನು ಹೆಚ್ಚಿಗೆ ಬೇಕರಿಯಲ್ಲಿ ಸಿಗುವ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ಈ ಮೈದಾ ಹಿಟ್ಟಿನಿಂದಾನೇ ತಯಾರು ಮಾಡ್ತಾರೆ. ಇವುಗಳ ರುಚಿ ಮತ್ತು ಸ್ವಾದ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ನ ತಿಂದಂತವ್ರು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ, ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಆದ್ರೆ ಈ ಒಂದು ಮೈದಾದಿಂದ ಮಾಡಿರುವಂತಹ ಪದಾರ್ಥಗಳು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡುತ್ತೆ. ಇದೊಂದು ಅನಾರೋಗ್ಯಕರವಾದಂತಹ ಆಹಾರ ಪದ್ಧತಿ ಅಂತ ಕರೀತಾರೆ. ಯಾಕೆಂದ್ರೆ ಇದು ರಿಫೈನ್ ಮಾಡಿರುವಂತ ಒಂದು ಹಿಟ್ಟು, ಜೊತೆಗೆ ಇದನ್ನ ಬಿಳಿಯ ಪಾಷಾಣ ಅಂತ ಕೂಡ ಕರೀತಾರೆ. ಈ ಮೈದಾ ಹಿಟ್ಟಿನಿಂದ ಆಗುವ ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಬೀರುತ್ತೆ, ಯಾವ್ಯಾವ ಸಮಸ್ಯೆಗಳು ಮನುಷ್ಯನಿಗೆ ತಂದು ಕೊಡುತ್ತೆ ಈ ಒಂದು ಮೈದಾ ಹಿಟ್ಟು, ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ಮೈದಾ ಹಿಟ್ಟಿನ ಇತಿಹಾಸವನ್ನ ತಿಳ್ಕೋಬೇಕು. ಸ್ನೇಹಿತರೆ, ಕಾಳುಗಳಿಂದ ಹಿಟ್ಟನ್ನ ತಯಾರಿಸಿ ಅದರಿಂದ ಪದಾರ್ಥಗಳನ್ನ ಮಾಡಿಕೊಂಡು ತಿನ್ನುವ ಪದ್ಧತಿ ತುಂಬಾ ವರ್ಷಗಳ ಹಿಂದೆನೆ ಬಂದಿದೆ. ಮೊದಲಿಗೆ ಈ ಅಭ್ಯಾಸ ಶುರುವಾಗಿದ್ದು ಇಟಲಿ ದೇಶಗಳಲ್ಲಿ. 32,000 ವರ್ಷಗಳ ಹಿಂದೆ ಜನರು ಕಾಳುಗಳನ್ನ ಪುಡಿ ಮಾಡೋದಕ್ಕೆ ರಾಗಿಯ ಕಲ್ಲುಗಳನ್ನ ಬಳಸ್ತಾ ಇದ್ರು. ಆ ರಾಗಿಯ ಕಲ್ಲುಗಳನ್ನ ಬಳಸಿ ಅದರಿಂದ ಹಿಟ್ಟನ್ನ ಮಾಡಿ ಆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ರು. 5,000 ವರ್ಷಗಳ ಹಿಂದೆ ತಯಾರು ಮಾಡಿದ ಹಿಟ್ಟನ್ನ ಮತ್ತೆ ಫಿಲ್ಟರ್ ಮಾಡ್ತಾರೆ. ಈ ಹಿಟ್ಟಿನಿಂದ ಬರುವಂತ ಹೊಟ್ಟನ್ನ ಬೇರೆ ಮಾಡ್ತಾರೆ. ಅವತ್ತಿನಿಂದ ಇದೇ ರೀತಿ ಪದ್ಧತಿ ನಡೆದುಕೊಂಡು ಬಂದಿದೆ. ಇದು ಮೈದಾ ಹಿಟ್ಟಿನ ಒಂದು ಇತಿಹಾಸ. ಅಂದ್ರೆ ಗೋಧಿಯಿಂದನೇ ತಯಾರಾಗುತ್ತೆ ಮೈದಾ. ಒಂದು ಕಾಲದಲ್ಲಿ ಶ್ರೀಮಂತಿಕೆಯ ಸ್ವರೂಪವಾಗಿತ್ತು ಇದೇ ಮೈದಾ. ಸ್ನೇಹಿತರೆ, ಆಗಿನ ಕಾಲದಲ್ಲಿ ಈಗಿನ ತರ ಯಾವುದೇ ರೀತಿಯಾದಂತ ಮಷಿನ್ಗಳಿರ್ಲಿಲ್ಲ. ಹಾಗಾಗಿ ಈ ಕಾಳುಗಳನ್ನ ಪುಡಿ ಮಾಡೋದಕ್ಕೆ ಆಗಿನ ಜನ ರಾಗಿ ಕಲ್ಲುಗಳನ್ನೇ ಬಳಸ್ತಾ ಇದ್ರು. ಹಾಗಾಗಿ ಕಾಳನ್ನ ನುಣ್ಣಗೆ ಪುಡಿ ಮಾಡಿ ಆದಷ್ಟು ಹಿಟ್ಟನ್ನ ನುಣ್ಣಗೆ ಮತ್ತು ನೈಸ್ ಆಗೋ ರೀತಿ ಮಾಡ್ಬೇಕು ಅಂದ್ರೆ ತುಂಬಾ ಸಮಯ ಹಿಡಿತಾ ಇತ್ತು, ಹಾಗೆ ತುಂಬಾ ಹಣ ಕೂಡ ಖರ್ಚಾಗ್ತಾ ಇತ್ತು. ಹೀಗಾಗಿನೇ ಆಗಿನ ಶ್ರೀಮಂತರು ಮಾತ್ರ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಜನರಿಂದ ಈ ಒಂದು ಮೈದಾ ಹಿಟ್ಟನ್ನ ನುಣ್ಣಗೆ ಮಾಡಿ ಅದನ್ನ ಬಳಸ್ತಾ ಇದ್ರು. ಉಳಿದಿರೋ ಹೊಟ್ಟನ್ನ ದಿನಸಿ ಅಂಗಡಿಗಳ ಮುಖಾಂತರ ಸಾಮಾನ್ಯ ಜನರಿಗೆ ವ್ಯಾಪಾರ ಮಾಡ್ಲಾಗ್ತಾ ಇತ್ತು. ಈ ಒಂದು ಪದ್ಧತಿ ಇಂಗ್ಲೆಂಡ್ ದೇಶದಿಂದ ಶುರುವಾಯಿತು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೇನೆ ನುಣ್ಣಗೆ ತಯಾರಾದ ಮೈದಾ ಹಿಟ್ಟಿಗೆ ಶ್ರೀಮಂತಿಕೆಯ ಸ್ವರೂಪ ನೀಡಲಾಗಿತ್ತು. ಇನ್ನು ಮೈದಾ ಹಿಟ್ಟು ಪೌಷ್ಟಿಕಾಂಶದ ವಿಚಾರಕ್ಕೆ ಬಂದ್ರೆ ಕೇವಲ ಶ್ರೀಮಂತಿಕೆಗೆ ಮಾತ್ರ ಸೀಮಿತವಾಗಿದ್ದಂತ ಮೈದಾ ಇದರಲ್ಲಿ ಹೇಳ್ಕೊಳ್ಳುವಂತಹ ಪೌಷ್ಟಿಕಾಂಶ ಮತ್ತು ಪ್ರೋಟೀನ್ಗಳು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಏಕೆಂದ್ರೆ ಇದನ್ನ ಅತಿ ಹೆಚ್ಚಾಗಿ ಸಂಸ್ಕರಣೆ ಮಾಡೋದ್ರಿಂದ ಇದರಲ್ಲಿ ನಾರಿನ ಪದಾರ್ಥ ಮತ್ತು ಬೇಕಾಗುವಂತಹ ಪ್ರೋಟೀನ್ ಎಲ್ಲ ಕೂಡ ನಷ್ಟವಾಗಿ ಹೊರಗೆ ಬರ್ತಾ ಇತ್ತು. ಮೈದಾ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅತಿ ಕಮ್ಮಿ ಪ್ರಮಾಣದಲ್ಲಿದೆ. ಸಕ್ಕರೆ ಕಾಯಿಲೆ ಇರುವವರು ಈ ಒಂದು ಪದಾರ್ಥನ ಬಳಸೋದ್ರಿಂದ ಶುಗರ್ ಲೆವೆಲ್ ಎಕ್ದಮ್ ಹೈ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಗೋಧಿ ಹಿಟ್ಟಿನಲ್ಲಿ ಸಿಗುವಷ್ಟು ಪೌಷ್ಟಿಕಾಂಶ ಮೈದಾ ಹಿಟ್ಟಿನಲ್ಲಿ ಸಿಗೋದಿಲ್ಲ. ಇನ್ನು ಈ ಮೈದಾ ಹಿಟ್ಟಿನಲ್ಲಿ ರಾಸಾಯನಿಕ ಪದಾರ್ಥಗಳು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಮೈದಾ ಹಿಟ್ಟನ್ನ ತಯಾರು ಮಾಡುವಂತ ಕಾರ್ಖಾನೆಗಳು ಈ ಒಂದು ಮೈದಾ ಹಿಟ್ಟು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ರಾಸಾಯನಿಕವಾದಂತಹ ಕೆಲವೊಂದು ಕೆಮಿಕಲ್ಗಳನ್ನು ಕೂಡ ಬಳಸ್ತಾರೆ. ಈ ತರಹದ ರಾಸಾಯನಿಕ ಪದಾರ್ಥಗಳು ಮೈದಾ ಹಿಟ್ಟಿನಲ್ಲಿದೆ. ಇಂತಹ ರಾಸಾಯನಿಕ ಪದಾರ್ಥ ಇರುವ ಮೈದಾ ಅತಿ ಹೆಚ್ಚಾಗಿ ಪ್ರತಿ ಸಲ ಪದೇ ಪದೇ ನಮ್ಮ ದೇಹಕ್ಕೆ ಸೇರೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ನಮ್ಮ ದೇಹ ನಿಧಾನವಾಗಿ ಕೆಡೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಮೈದಾ ಜೀರ್ಣ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಾ? ಮನುಷ್ಯನ ದೇಹದಲ್ಲಿ ಈ ಒಂದು ಮೈದಾ ಹೋಗ್ತಿದ್ದ ಹಾಗೇನೆ ಯಾವುದೇ ಕಾರಣಕ್ಕೂ ಜೀರ್ಣ ಆಗೋದಿಲ್ಲ. ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಮೈದಾ ಹಿಟ್ಟು ದೇಹದಲ್ಲಿ ಜೀರ್ಣವಾಗೋದು ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿ ಇರುತ್ತೆ.
ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಬೇಗನೆ ಜೀರ್ಣ ಆದ್ರೆ ಇನ್ನು ಕೆಲವೊಬ್ಬ ವ್ಯಕ್ತಿಗಳಲ್ಲಿ ತುಂಬಾ ಲೇಟ್ ಆಗಿ ಜೀರ್ಣ ಆಗುತ್ತೆ. ಮೆಟಬಾಲಿಸಮ್, ಆಹಾರ ಪದ್ಧತಿ ಎಲ್ಲರ ದೇಹದಲ್ಲಿ ಅವಲಂಬಿತವಾಗಿರುತ್ತೆ. ರಿಫೈನ್ ಮಾಡಿರೋ ಹಿಟ್ಟಾಗಿರೋದ್ರಿಂದ ಕೆಲವೊಮ್ಮೆ ಇದು ಅತ್ಯಂತ ಬೇಗನೆ ಜೀರ್ಣ ಆಗುತ್ತೆ. ಈ ಹಿಟ್ಟಿನಿಂದ ಸಿಗುವಂತ ಅಂಶಗಳನ್ನ ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ 2 ರಿಂದ 4 ಗಂಟೆಯ ಸಮಯ ಹಿಡಿಸುತ್ತೆ. ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹಲವಾರು ರೀತಿ ಇರೋದ್ರಿಂದ ಇದನ್ನ ಕರೆಕ್ಟ್ ಆಗಿ ಇಷ್ಟೇ ಸಮಯದಲ್ಲಾಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಸ್ನೇಹಿತರನ್ನು ಮೈದಾ ಹಿಟ್ಟಿನಿಂದ ಆಗುವಂತಹ ಅಡ್ಡಪರಿಣಾಮಗಳು. ಮೈದಾ ಹಿಟ್ಟು ಸೇವನೆಯಲ್ಲಿ ದೇಹದ ಪೌಷ್ಟಿಕಾಂಶ ಕೊರತೆಗಳನ್ನು ಉಂಟು ಮಾಡುತ್ತೆ. ಮುಖ್ಯವಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವುದರಿಂದ ನಾವು ಬಹಳ ಬೇಗನೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಗುರಿಯಾಗ್ಬಿಡ್ತೀವಿ. ಅಷ್ಟೇ ಅಲ್ಲದೆ ಮೆದುಳಿನಂತಹ ಆರೋಗ್ಯ ಕಾಯಿಲೆಗಳ ಮೇಲೂ ಕೂಡ ಈ ಮೈದಾ ಹಿಟ್ಟು ಅತಿ ಹೆಚ್ಚು ಪ್ರಭಾವ ಬೀರುತ್ತೆ. ಪದೇ ಪದೇ ಮೈದಾ ಹಿಟ್ಟಿನ ಆಹಾರ ಪದಾರ್ಥವನ್ನ ತಿನ್ನುವುದರಿಂದ ನೆನಪಿನ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಎಂದು ಹೇಳ್ತಾರೆ. ಜೊತೆಗೆ ಸಕ್ಕರೆ ಕಾಯಿಲೆ ಇರುವವರು ಈ ಒಂದು ಮೈದಾನ ಅತಿ ಹೆಚ್ಚಾಗಿ ಬಳಸಿದ್ರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರ ಜೊತೆಗೆ ಹೃದಯಘಾತ ಈ ರೀತಿ ಮತ್ತೆ ಬೊಜ್ಜು ಹೆಚ್ಚಾಗುವುದು, ತುಂಬಾ ರೀತಿಯ ಸಮಸ್ಯೆಗಳು ಸಕ್ಕರೆ ಕಾಯಿಲೆ ಇರೋರಿಗೆ ಆದಷ್ಟು ಬೇಗನೆ ಬರ್ತವೆ. ನೋಡಿದ್ರಲ್ವಾ, ನಾವು ಅತಿ ಹೆಚ್ಚಾಗಿ ಬಳಸುವಂತ ಮೈದಾ ಮನುಷ್ಯನಿಗೆ ಎಷ್ಟು ಮಾರಕವಾಗಿದೆ. ಅತಿ ಹೆಚ್ಚಾಗಿ ತಿನ್ನುವಂತಹ ಪಿಜ್ಜಾ ಆಗಿರಬಹುದು, ಬರ್ಗರ್ ಆಗಿರಬಹುದು, ಬೇಕರಿಯಲ್ಲಿ ತಿನ್ನುವಂತಹ ಕೇಕ್, ತುಂಬಾ ಅತಿ ಹೆಚ್ಚು ತಿನ್ನುವಂತಹ ಬೇಕರಿ ಐಟಮ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಅತಿ ಹೆಚ್ಚಾಗಿ ಮೈದಾನ ಬಳಸ್ತಾರೆ. ಇನ್ಮೇಲಾದ್ರೂ ಆದಷ್ಟು ಕಮ್ಮಿ ಮೈದಾನ ಬಳಸೋಣ, ಒಳ್ಳೆ ಆಹಾರ ಪದ್ಧತಿಯನ್ನ ನಾವು ರೂಢಿಗೊಳಿಸ್ಕೊಳ್ಳೋಣ, ಅತಿ ಹೆಚ್ಚಾಗಿ ಪೌಷ್ಟಿಕಾಂಶ ಇರುವ ಆಹಾರಗಳನ್ನ ಸ್ವೀಕರಿಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.